ಎಲ್ಲರಿಗೂ ನಮಸ್ಕಾರ. ಮಾತಿನ ಶಕ್ತಿ ಅದೆಷ್ಟು ಅದ್ಭುತವಾಗಿದೆ ಎನ್ನುವುದನ್ನು ಚನ್ನಬಸವಣ್ಣನವರು ಹೃದಯ ಸ್ಪರ್ಶಿಯಾಗಿ ಹೇಳಿದ್ದಾರೆ. ಪಾತಾಳ ದಗ್ಗವಣಿಯ ನೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ದೀಪವ ಬೆಳಗಿಕೊಟ್ಟರು ಕೂಡಲ ಚನ್ನಸಂಗನ ಶರಣರು. ಅಂದರೆ ಮರಳುಗಾಡು, ಬೇಸಿಗೆಯ ಕಾಲ, ಮಧ್ಯಾಹ್ನದ ಸಮಯ ಯಾತ್ರಿಕನೊಬ್ಬ ನಡೆದು ದಣಿದಿದ್ದಾರೆ, ಬಾಯಾರಿ ಬಳಲಿದ್ದಾರೆ. ಆತನಿಗೆ ಈಗ ಕುಡಿಯಲು ನೀರು ಸಿಕ್ಕರೆ ದೇವರೇ ಸಿಕ್ಕಂತೆ. ಸುದೈವದಿಂದ ದಾರಿಯ ಬದಿಯಲ್ಲಿ ಒಂದು ಆಳವಾದ ಬಾವಿ ಕಂಡಿತು. ಒಳಗೆ ಶುದ್ಧವಾದ ಶೀತಲ ಜಲವಿದೆ. ಆದರೆ ಆ ನೀರನ್ನು ಮೇಲಕ್ಕೆತ್ತಿಕೊಳ್ಳುವುದಕ್ಕೆ ಇವನ ಹತ್ತಿರ ಕೊಡವಾಗಲಿ ಹಗ್ಗವಾಗಲಿ ಇರಲಿಲ್ಲ. ಯಾತ್ರಿಕ ಬಾವಿಯಲ್ಲಿ ಇಣುಕಿ ನೋಡಿದ್ರು. ಏನಾಶ್ಚರ್ಯ! ಬಾವಿಯಲ್ಲಿ ಇಳಿಯುವುದಕ್ಕೆ ಮೆಟ್ಟಿಲುಗಳು ಇರುವುದು ಕಾಣಿಸಿತು. ನಿಧಾನವಾಗಿ ಇಳಿದು ನೀರನ್ನು ಕುಡಿದ್ಮೇಲೆ ಆನಂದವೇ ಆನಂದ. ಕ್ಷಣದಲ್ಲಿ ದಾರಿಯ ದಣಿವೆಲ್ಲ ಮಾಯವಾಗಿತ್ತು. ಈ ಪ್ರಪಂಚವೇ ಒಂದು ಮರಳುಗಾಡು. ನಾವೆಲ್ಲರೂ ಪ್ರಪಂಚದಿಂದ ಪರಮಾರ್ಥದತ್ತ ಸಾಗುತ್ತಿರುವ ಯಾತ್ರಿಕರೇ. ಈ ಪ್ರಪಂಚದಲ್ಲಿರುವುದು ಬೇಸಿಗೆಯ ಕಾಲ ಒಂದೇ ಎನಿಸುತ್ತದೆ. ಅದರಲ್ಲಿ ಹೇಳಲು ಬರದಷ್ಟು ತಾಪತ್ರಯಗಳು. ನಾವು ನಡೆಯಬೇಕಾದ ದಾರಿ ದೂರ, ಬಹುದೂರ. ಆದುದರಿಂದ ಬಾಯಾರಿಕೆ, ದಣಿವು ಸರ್ವೇ ಸಾಮಾನ್ಯ. ದಾರಿಯ ಉದ್ದಕ್ಕೂ ಬಾವಿಗಳೇನೋ ಇವೆ. ಅವುಗಳಲ್ಲಿ ಶಾಂತಿಯ ಜಲವೂ ಇದೆ. ಆದರೆ ಬಾವಿಯ ನೀರನ್ನು ಎತ್ತಲು ಹಗ್ಗ, ಕೊಡ ಅಥವಾ ಮೆಟ್ಟಿಲುಗಳಾದರೂ ಇರಬೇಕಲ್ವೇ? ಹಾಗಾಗಿ ಸಂತರ ಶರಣರ ಅಭಂಗ ವಚನಗಳೇ ಮೆಟ್ಟಿಲುಗಳು. ಈ ಅಲೌಕಿಕ ಆಧ್ಯಾತ್ಮಿಕ ಮೆಟ್ಟಿಲುಗಳ ಸಹಾಯದಿಂದ ಮುನ್ನಡೆದಾಗ ನಾವು ಶಾಂತಿಯ ಜಲವನ್ನು ತಲುಪುತ್ತೇವೆ. ಅದನ್ನು ಕುಡಿದಾಗ ಪ್ರಪಂಚದ ತಾಪವೆಲ್ಲವೂ ಜರ್ರನೆ ಇಳಿದು ಹೋಗಿ ಪರಮಾನಂದವೂ ಸಮಿಸುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ತಿಳಿಸಿರುತ್ತಾರೆ. ಧನ್ಯವಾದಗಳು.